ಪ್ರಾಚೀನ ಭಾರತದಲ್ಲಿ ವಿಜಯಗಢ ಎಂಬ ಸುಂದರ ರಾಜ್ಯವಿತ್ತು. ಅಲ್ಲಿನ ಮಹಾರಾಜ ವಿಕ್ರಮಸಿಂಗ್ ನ್ಯಾಯಪ್ರಿಯನಾಗಿದ್ದನು. ಪ್ರಜೆಯ ಕಲ್ಯಾಣವೇ ಅವನ ಧ್ಯೇಯ. ಅವನ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಒಮ್ಮೆ ಪಕ್ಕದ ರಾಜ್ಯದ ಕ್ರೂರ ರಾಜನಾದ ಧನುರಾಜ ವಿಜಯಗಢವನ್ನು ಜಯಿಸಲು ಯೋಜನೆ ಹಾಕಿದ. ಆದರೆ ವಿಕ್ರಮಸಿಂಗ್ ಮಿತ್ರರ ಹಾಗೂ ಸೈನ್ಯದ ಸಹಾಯದಿಂದ ಶತ್ರುವನ್ನು ಸೋಲಿಸಿ ತನ್ನ ರಾಜ್ಯವನ್ನು ರಕ್ಷಿಸಿದ. ಆ ಹೋರಾಟದಲ್ಲಿ ಒಬ್ಬ ದಲಿತ ರೈತನ ಮಗ ಕೇಶವ ತನ್ನ ಧೈರ್ಯದಿಂದ ಮಹಾರಾಜನ ಪ್ರಾಣವನ್ನು ಉಳಿಸಿದ. ರಾಜನು ಸಂತೋಷದಿಂದ ಕೇಶವನನ್ನು ಅರಮನೆಯ ಅಧಿಕಾರಿಯಾಗಿ ನೇಮಿಸಿ ಶೌರ್ಯದ ಪ್ರತಿಮೆ ನೀಡಿದ. ವಿಕ್ರಮಸಿಂಗ್ ತನ್ನ ಆಡಳಿತದಲ್ಲಿ ಎಲ್ಲ ವರ್ಗದ ಜನರಿಗೆ ಸಮಾನತೆ, ಶಿಕ್ಷಣ ಮತ್ತು ನ್ಯಾಯ ನೀಡಿದ. ಹೀಗೆ ವಿಜಯಗಢ ಮಾತ್ರ ಹಸಿರುಭೂಮಿಯಾಗಿರದೆ ಸೌಹಾರ್ದತೆಯ ಉದಾಹರಣೆಯಾಯಿತು. ಇದು ಕೇವಲ ವಿಜಯಗಢದ ಕಥೆಯಲ್ಲ, ಭಾರತದಲ್ಲಿ ರಾಜರು ತಮ್ಮ ಪ್ರಜೆಯ ಕಾಳಜಿ ಮತ್ತು ಸಮಾನತೆಯ ಮಹತ್ವವನ್ನು ಅರಿತು ಆಡಳಿತ ನಡೆಸಿದ ಉದಾಹರಣೆಯಾಗಿದೆ.